ವೆಲ್ಕಮ್ ಟು ದಿ ಪ್ರೆಸೆಂಟೇಷನ್. ಇಂದಿನ ಪ್ರೆಸೆಂಟೇಷನಲ್ಲಿ ನಾವು ಮುಖ್ಯವಾಗಿ HO ಥಿಯರಿಗೆ ಸಂಬಂಧಪಟ್ಟಂತೆ ಇರುವಂತಹ ಕ್ರಿಟಿಸಿಸಮ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಕ್ರಿಟಿಸಿಸಮ್ ಅಂದರೆ ವಿಮರ್ಶೆ ಮಾಡುವಂತಹದ್ದು. HO ಥಿಯರಮ್ ಅಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಹೇಗಿದೆ ಅಂತ ಹೇಳ್ಕೊಂಡು ವಿಮರ್ಶೆ ಮಾಡುವಂತಹದ್ದನ್ನು ನಾವು ಕ್ರಿಟಿಸಿಸಮ್ ಅಂತ ಕರಿಬಹುದು. O'Hillen theory based theory has been criticized on the following grounds. ಏನಂತೆ 2x2x2 model ಒಂದನೇ ಪಾಯಿಂಟ್. O'Hillen has been criticized for presenting 2x2x2 model based on oversimplified assumptions, but as O'Hillen himself points out that it can be extended to many regions, many commodities and many factors. ಇಲ್ಲಿ ನಾವು ಎರಡು ರಾಷ್ಟ್ರ, ಎರಡು ವಸ್ತುಗಳು ಮತ್ತು ಎರಡು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳನ್ನು ಮಾತ್ರ ಪರಿಗಣಿಸಿರುವಂತಹದ್ದು. ಬಟ್ ನೈಜ ಅರ್ಥದಲ್ಲಿ ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಸರಿಸುಮಾರು 200ರಷ್ಟು ರಾಷ್ಟ್ರಗಳಿವೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳು ಜಾಸ್ತಿ ಇದೆ, ವಸ್ತುಗಳು ಎರಡೇ ಅಲ್ಲ ಜಾಸ್ತಿ ಇದೆ. ಸೊ ಅದರಿಂದಾಗಿ ಇದು ನಮಗೆ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ಕಷ್ಟ ಸಾಧ್ಯವಾಗಿರುವಂತಹ ಸಿದ್ಧಾಂತ ಅಂತ ಹೇಳ್ಕೊಂಡು ಕ್ರಿಟಿಸಿಸಮ್ ಅಲ್ಲಿ ಹೇಳ್ತಾರೆ. ಎರಡನೇ ಪಾಯಿಂಟ್, ಸ್ಟ್ಯಾಟಿಕ್ ಥಿಯರಿ. Like the classical theory, the O'Hillen model is static in nature. It only gives some characteristics of an economy at a given point of time. For example, it can give information about how to rank goods at any given moment, but it cannot give any identification or indication about how the economy would develop if the production condition were changes. ಉತ್ಪಾದನೆಯ ಪ್ರೊಡಕ್ಷನ್ನ ಕಂಡೀಷನ್ ಬದಲಾದರೆ ಯಾವ ರೀತಿಯಾಗಿ ಅಡ್ಜಸ್ಟ್ ಆಗಬೇಕು, ಯಾವ ರೀತಿಯಾಗಿ ಅಲ್ಲಿ ಸನ್ನಿವೇಶ ಅಂತ ಹೇಳೋದಿಲ್ಲ. ಬದಲಾಗಿ ಅಲ್ಲಿ ಲೇಬರ್ ಮತ್ತು ಬಂಡವಾಳವನ್ನು ಯೂಸ್ ಮಾಡಿದರೆ ಮಾತ್ರ ಬದಲಾದ ಸನ್ನಿವೇಶದಲ್ಲಿ ಯಾವ ರೀತಿಯಾಗಿ ಅಂತ ಹೇಳೋದಿಲ್ಲ. ಸೊ ಅದರಿಂದಾಗಿ ಒಂದರ್ಥದಲ್ಲಿ ಇದು ಸ್ಟ್ಯಾಟಿಕ್ ಅಂತ ಅಲ್ಲಿ ಹೇಳ್ತಾರೆ. ಸ್ಟ್ಯಾಟಿಕ್ ಆಗಿ ಸ್ಥಿರವಾಗಿರುವ ಸಿದ್ಧಾಂತ ಅಂತ ಹೇಳ್ತಾರೆ. ಮುಂದೆ, ಫ್ಯಾಕ್ಟರ್ಸ್ ಆರ್ ನಾಟ್ ಹೊಮೋಜಿನಸ್. ಮೂರನೆಯ ಪಾಯಿಂಟ್ ಆಗಿ ನಾವು ಗಮನಿಸುವಂತಹದ್ದು ಫ್ಯಾಕ್ಟರ್ಸ್ ಆರ್ ನಾಟ್ ಹೊಮೋಜಿನಸ್. The theory assumes the existence of homogeneous factors in the two countries, which can be measures for calculating factor endowment ratios. But in reality, no two factors are homogeneous qualitatively between countries. Even one factor is of various types. For example, labor, both skilled and unskilled in various types. Similarly, capital goods take many forms and also performs task of labor when they are labor savings. So ಇಲ್ಲಿ ಒಂದೇ ರೀತಿಯಾಗಿರುವುದಿಲ್ಲ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗಳು ಹೊಮೋಜಿನಸ್ ಅಂತ ನಾವು ಎಸ್ಯೂಮ್ ಮಾಡಿರುವಂಥದ್ದು, ಬಟ್ ಹೊಮೋಜಿನಸ್ ಅಲ್ಲ ಅಂತ ಇವರು ಹೇಳುವಂಥದ್ದು. ಡಿಫ್ರೆಂಟ್ ಆಗಿರುತ್ತದೆ. ಈಗ ಕಾರ್ಮಿಕನೇ ಆಗಿರ್ಬೋದು, ಒಬ್ಬ ಸ್ಕಿಲ್ಡ್ ಆಗಿರ್ಬೋದು, ಒಬ್ಬ ಸ್ಕಿಲ್ಡ್ ಅಲ್ಲದ ಕಾರ್ಮಿಕ ಆಗಿರ್ಬೋದು. ಬಂಡವಾಳ ಕೆಲವೊಂದು ಒಳ್ಳೆಯ ರೀತಿಯ ಫಲಿತಾಂಶ ಕೊಡ್ಬೋದು, ಕೆಲವೊಂದು ಒಳ್ಳೆಯ ರೀತಿಯ ಫಲಿತಾಂಶ ಕೊಡದೇ ಇರುವ ಸಾಧ್ಯತೆಗಳಿರುತ್ತದೆ. ಸೊ ಅದರಿಂದಾಗಿ ಏಕರೂಪ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಿಂದ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಬೇಗನೆ ಗ್ರಾಸ್ ಮಾಡ್ಕೊಡ್ಬೋದು, ಅಥವಾ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತ ನಾವು ಕರಿಬೋದು. ಕೆಲವರನ್ನು ನಾವು ಅವರೇಜ್ ಸ್ಟೂಡೆಂಟ್ ಅಂತ ಕರಿಬೋದು. ಕೆಲವರನ್ನು ನಾವು ಸ್ಲೋ ಲರ್ನರ್ಸ್ ಅಂತ ನಾವು ಕರಿತೇವೆ. ಕೆಲವರಿಗೆ ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಸ್ವಲ್ಪ ನಿಧಾನ ಅರ್ಥ ಆಗುತ್ತೆ, ಕೆಲವರಿಗೆ ಇನ್ನೂ ಒಂದೆರಡು ಸಲ ಓದಿದ ನಂತರ ಅರ್ಥ ಆಗುವಂಥ ವಿದ್ಯಾರ್ಥಿಗಳು ಅಂತ ನಾವು ಹೆಸರಿಸ್ತೇವೆ ನೋಡಿ. ಸೊ ಅದೇ ರೀತಿ ಇಲ್ಲಿ ಕೂಡ ಎಲ್ಲ ಲೇಬರ್ಗಳು, ಎಲ್ಲ ಬಂಡವಾಳಗಳು ಒಂದೇ ರೀತಿಯಾಗಿರಬೇಕಾಗಿಲ್ಲ, ವ್ಯತ್ಯಾಸವಾಗಿರುತ್ತೆ, ಭಿನ್ನವಾಗಿರುತ್ತೆ ಅಂತ ನಾವು ಇಲ್ಲಿ ಎಸ್ಯೂಮ್ ಮಾಡಬೇಕಾಗುತ್ತೆ. ನಾಲ್ಕನೆಯ ಪಾಯಿಂಟ್, ಪ್ರೊಡಕ್ಷನ್ ಟೆಕ್ನಿಕ್ಸ್ ಆರ್ ಹೊಮೋಜಿನಸ್. ಬಂಡವಾಳ ಅಥವಾ ಉತ್ಪಾದನೆ ಮಾಡುವ ಸಂದರ್ಭದಲ್ಲಿ ನಾವು ಅಪ್ಲೈ ಮಾಡುವಂತಹ ತಂತ್ರಜ್ಞಾನ ಇದೆಯಲ್ಲ, ಅದನ್ನು ಹೊಮೋಜಿನಸ್ ಅಂತ ಇಲ್ಲಿ ಹೇಳಿದ್ದನ್ನು ಕೂಡ ಇಲ್ಲಿ ಅಷ್ಟೇನು ಅವರು ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂತ ಕೇಳಿದರೆ ಅಲ್ಲಿ ನಾವು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಒಪ್ಪಿಕೊಂಡಿದ್ದೇವೆ, ಬಟ್ ಅದೆಲ್ಲ ಸಂದರ್ಭದಲ್ಲಿ ಸರಿಯಲ್ಲ ಅಂತ ಇಲ್ಲಿ ಹೇಳ್ತಾರೆ. The O'Hillen model assumes homogeneous production techniques for each commodity in two countries, but production techniques are different for same commodity in two countries. ಬೇರೆ ಎರಡು ರಾಷ್ಟ್ರದಲ್ಲಿ ಡಿಫರೆಂಟ್ ಆಗಿರುವ ಸಾಧ್ಯತೆಗಳು ಕೂಡ ಇರುತ್ತೆ ಟೂ ಕಂಟ್ರೀಸ್ಗಳಲ್ಲಿ. ಫಾರ್ ಇನ್ಸ್ಟೆನ್ಸ್, ಟೆಕ್ಸ್ಟೈಲ್ಸ್ ಮೇ ಬಿ ಪ್ರೊಡ್ಯೂಸ್ಡ್ ವಿತ್ ಹ್ಯಾಂಡ್ಲೂಮ್ಸ್ ವಿಚ್ ರಿಕ್ವೈರ್ಸ್ ಮೋರ್ ಲೇಬರ್ ಅಂಡ್ ಲೆಸ್ ಕ್ಯಾಪಿಟಲ್, or with highly sophisticated power looms required small number of workers. In such situation, trade may not follow the O'Hillen patterns. ಅಂದರೆ ಪ್ರೊಡಕ್ಷನ್ ಟೆಕ್ನಿಕ್ಗಳು ಒಂದೇ ರೀತಿ ಅಲ್ಲ ಅಂತ ಇಲ್ಲಿ ಹೇಳಿರುವಂಥದ್ದು. ಉದಾಹರಣೆಗೆ ಟೆಕ್ಸ್ಟೈಲ್ಸ್ ಅದು ಕೊಡ್ತಾರೆ, ಪ್ರೊಡ್ಯೂಸ್ಡ್ ವಿತ್ ಹ್ಯಾಂಡ್ಲೂಮ್ಸ್ ಥ್ರೂ ಉತ್ಪಾದನೆ ಮಾಡುವಾಗ ಆದರೆ ನಮಗೆ
which requires more handlooms ಆಧಾರದಲ್ಲಿ ಆದರೆ ನಾವು which requires more labor, ಶ್ರಮ ಜಾಸ್ತಿ ಬೇಕಾಗುತ್ತೆ, ಲೇಬರ್ ಜಾಸ್ತಿ ಬೇಕಾಗುತ್ತೆ, ಲೆಸ್ ಕ್ಯಾಪಿಟಲ್, ಬಂಡವಾಳ ಕಡಿಮೆ ಸಾಕಾಗುತ್ತೆ, ಲೇಬರ್ ಜಾಸ್ತಿ ಬೇಕಾಯ್ತು ನೋಡಿ. ಸೊಫಿಸ್ಟಿಕೇಟೆಡ್ ಪವರ್ ಲೂಮ್ಸ್, ಈಗಿನ ಹೊಸ ತಂತ್ರಜ್ಞಾನದ ಆಧಾರದಲ್ಲಿ ನಾವು ಅದನ್ನು ಉತ್ಪಾದನೆ ಮಾಡೋದಾದರೆ ಸ್ವಲ್ಪ ಲೇಬರ್ ಸಾಕು, ಸ್ಮಾಲ್ ನಂಬರ್ ಆಫ್ ವರ್ಕರ್ಸ್ ಸಾಕಾಗುತ್ತೆ, ಬಟ್ ಹ್ಯಾಂಡ್ಲೂಮ್ ಮಿಷಿನ್ಗಳಿಗೆಲ್ಲ ಜಾಸ್ತಿ ಹಣ ಬೇಕಾಗುತ್ತೆ. ಸೊ ಅದರಿಂದಾಗಿ ಏನು ಕಾರ್ಮಿಕರನ್ನು ಕಡಿಮೆ ಯೂಸ್ ಮಾಡ್ಕೊಂಡಾಗುತ್ತೆ. ಅದರಿಂದಾಗಿ ನಾವು ಪ್ರೊಡಕ್ಷನ್ ಟೆಕ್ನಿಕ್ ಕೂಡ ಎಲ್ಲ ಸಂದರ್ಭದಲ್ಲಿ ಒಂದೇ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ, ವ್ಯತಿರಿಕ್ತವಾದ ತಂತ್ರಜ್ಞಾನಗಳನ್ನು ಕೂಡ ನಮಗೆ ಗಮನಿಸಲಿಕ್ಕಾಗುತ್ತೆ ಅಂತ ಇಲ್ಲಿ ಒಹಿಲಿನ್ ಸಿದ್ಧಾಂತ ಆ ಆಧಾರದಲ್ಲಿ ಕ್ರಿಟಿಸೈಸ್ ಮಾಡಿದ್ದಾರೆ, ಅದು ಸರಿಯಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಬೇಕಾಗುತ್ತೆ ಒಹಿಲಿನ್ ಪ್ಯಾಟರ್ನ್ ನಲ್ಲಿ. ನೆಕ್ಸ್ಟ್ ಬರುವಂತ ಅನಾಲಿಸಿಸ್ ಯಾವುದು ಕೇಳಿದ್ರೆ 5ನೇ ಪಾಯಿಂಟ್ ಅಲ್ಲಿ ಮುಖ್ಯವಾಗಿ ಟೇಸ್ಟ್ ಡಿಮಾಂಡ್ ಪ್ಯಾಟರ್ನ್ಸ್ ನಾಟ್ ಐಡೆಂಟಿಕಲ್, ಟೇಸ್ಟ್ ಮತ್ತು ಡಿಮಾಂಡ್ ಪ್ಯಾಟರ್ನ್ಸ್ ಆರ್ ಐಡೆಂಟಿಕಲ್ ಅಲ್ಲ ಅಂತ ಅಲ್ಲಿ ಹೇಳ್ತಾರೆ. Taste HO theory is based on assumption that identical taste and demand pattern of consumption in both the countries. This assumption implies that the taste and demand pattern of consumers are the same for different income groups. This is unrealistic. ಎಲ್ಲ ನಾಟ್ ಐಡೆಂಟಿಕಲ್ ಅಲ್ಲ. HO ಥಿಯರಿ ಪ್ರಕಾರ ನಾವು ಐಡೆಂಟಿಕಲ್ ಟೇಸ್ಟ್ ಡಿಮಾಂಡ್ ಅಂತ ನಾವು ಎಸ್ಯೂಮ್ ಮಾಡಿದರೆ, ಎರಡು ರಾಷ್ಟ್ರದಲ್ಲಿ ಅಂತ ನಾವು ಎಸ್ಯೂಮ್ ಮಾಡಿದರೆ ಒಂದೇ ರೀತಿಯಾಗಿರಬೇಕಾಗಿಲ್ಲ. ಇಂಡಿಯಾದವರ ಟೇಸ್ಟ್ ಬೇರೆ, ಜಪಾನ್ನವರ ಟೇಸ್ಟ್ ಬೇರೆ, ವ್ಯತಿರಿಕ್ತವಾಗಿರುತ್ತೆ, ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದಾಗಿರುತ್ತೆ. ಸೊ ಅದು ಒಂದೇ ರೀತಿ ಆಗಿರೋದಿಲ್ಲ ಅಂತ ನಾವು ಹೇಳುವಂಥದ್ದು, ಸೇಮ್ ಆಗಿರೋದಿಲ್ಲ ಟೇಸ್ಟ್ಗಳು. ಅದರಿಂದಾಗಿ ಆ ಎಸಂಪ್ಷನ್ ಕೂಡ ಅನ್ರಿಯಲಿಸ್ಟಿಕ್ ಮತ್ತು ಅದು ಕೂಡ ಕ್ರಿಟಿಸಿಸಮ್ ಅಲ್ಲಿ ಸೇರಿಸ್ಕೊಳ್ತಾರೆ. 6ನೇ ಪಾಯಿಂಟ್ ಆಗಿ ಕ್ರಿಟಿಸಿಸಮ್ ಅಲ್ಲಿ ನೋ ಕಾನ್ಸ್ಟೆಂಟ್ ರಿಟರ್ನ್ಸ್. ದಿ ಅಸಂಪ್ಷನ್ ದಟ್ ದೆರ್ ಆರ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಆರ್ ಆಲ್ಸೋ ನಾಟ್ ರಿಯಲಿಸ್ಟಿಕ್ ಬಿಕಾಸ್ ಎ ಕಂಟ್ರಿ ಹ್ಯಾವಿಂಗ್ ರಿಚ್ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಆಫನ್ ಆಬ್ಟೈನ್ ದಿ ಅಡ್ವಾಂಟೇಜಸ್ ಆಫ್ ಎಕಾನಮೀಸ್ ಆಫ್ ಸ್ಕೇಲ್ ಥ್ರೂ ಲೆಸರ್ ಪ್ರೊಡಕ್ಷನ್ ಅಂಡ್ ಎಕ್ಸ್ಪೋರ್ಟ್ಸ್. Thus, there are increasing returns to scale rather than constant. ಸೊ ಅಲ್ಲಿ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಇರುವಂಥದ್ದು ಕೆಲವಾರು ಸಂದರ್ಭದಲ್ಲಿ ಕಡಿಮೆ, ಅಲ್ಲಿ ಒಂದು ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಇರುತ್ತೆ ಅಥವಾ ಲೆಸ್ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ನಾವು ಗಮನಿಸಲಿಕ್ಕಾಗುತ್ತೆ. ಸೊ ಅದು ಒಂದೇ ರೀತಿಯಾಗಿರುವಂಥದ್ದು ಅಥವಾ ಏಕರೂಪದಲ್ಲಿ ರಿಟರ್ನ್ ಟು ಸ್ಕೇಲ್ ಇರುವಂಥದ್ದು ಬಹಳ ಅಪರೂಪ. ಅಲ್ಲಿ ಎಕಾನಮೀಸ್ ಆಫ್ ಸ್ಕೇಲ್ ಅಡ್ವಾಂಟೇಜ್ ಆದಾಗ ಅಲ್ಲಿ ಪೂರಕವಾದ ಸನ್ನಿವೇಶ ಬರುತ್ತೆ, ಅಥವಾ ಲೆಸರ್ ಪ್ರೊಡಕ್ಷನ್ ಎಕ್ಸ್ಪೋರ್ಟ್ಸ್ ಮಾಡುವಂಥ ಸನ್ನಿವೇಶ ಆಗುತ್ತೆ, ಅಥವಾ ಉತ್ಪಾದನೆಗೆ ಅನುಕೂಲಕರವಾದ ಸನ್ನಿವೇಶಗಳು ಡಿಸ್ಅಡ್ವಾಂಟೇಜಸ್ ಆದಾಗಿರುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಅದರಿಂದಾಗಿ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಆಗಬಹುದ ಸಾಧ್ಯತೆಗಳು ಇರುತ್ತದೆ. ಮುಂದೆ ಪಾರ್ಷಿಯಲ್ ಈಕ್ವಿಲಿಬ್ರಿಯಂ ಅನಾಲಿಸಿಸ್. Haberler criticizes Ohlin for his failure to develop comprehensive general equilibrium concepts. He regarded Ohlin theory as by and large partial equilibrium analysis. ಸೊ ಇದನ್ನು ಜನರಲ್ ಇಕ್ವಿಲಿಬ್ರಿಯಂ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಕೇವಲ 2 ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಿದರೆ ಜನರಲ್ ಇಕ್ವಿಲಿಬ್ರಿಯಂ ಆಗೋದಿಲ್ಲ, ಇದು ಕೂಡ ಪಾರ್ಷಿಯಲ್ ಇಕ್ವಿಲಿಬ್ರಿಯಂ ಆಗಿ ಇದೆ ಅಂತ ಹೇಳ್ಕೊಂಡು ಹೆಬರ್ಲರ್ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಇವರ ಹೆಕ್ಸರ್-ವೈಲಿನ್ ಥಿಯರಿಯನ್ನು ಹೆಬರ್ಲರ್ ಆ ರೀತಿಯಾಗಿ ಕ್ರಿಟಿಸೈಸ್ ಮಾಡ್ತಾನೆ. ಮುಂದೆ 8ನೇ ಪಾಯಿಂಟ್ ಅನ್ನು ನಾವು ಗಮನಿಸುವಾಗ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇನ್ಫ್ಲೂಯೆನ್ಸ್ ದಿ ಟ್ರೇಡ್. Ohlin theory does not consider transport cost in trade between two countries. This is an unrealistic assumption. Along with the transport cost, loading, unloading goods and other part charges affect the prices of produced commodities in two countries. When transport costs are included, they lead to the price differentials for the same commodity in two countries, which affect their trade relations. Transport cost influence the trade. Ohlin theory does not consider transport cost. Transport cost ಅನ್ನು Ohlin ಕನ್ಸಿಡರ್ ಮಾಡಲಿಲ್ಲ. ಬಟ್ ನೈಜವಾಗಿ ನಾವು ಹೇಳೋದಾದ್ರೆ ರಾಷ್ಟ್ರದೊಳಗೆ ವ್ಯಾಪಾರ ಮಾಡುವಾಗ ಸಹಜವಾಗಿಯೂ ಸಾಗಾಟ ವೆಚ್ಚ ಆರ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ surely consider. So that's why under this theory we can say that as one of the criticism under the HO theory or Heckscher-Ohlin theory is nothing but as Heckscher-Ohlin not consider transport cost, but in reality there is a transport cost which is really influences on the total cost of the production and thereby the per unit cost also, and moreover it influences the internal and external trade or the quantity of our export and import also, because if we consider the transport cost, automatically the price of the product increases and thereby that straight away influences to the amount of that quantity importing and exporting. So that's why transport cost influences on trade. Another one, unrealistic assumption of full employment and forward competition.
The HO theory is based on unrealistic assumption of full employment and perfect competition because there is neither full employment nor perfect competition in any country of the world. ಯಾವುದೇ ರಾಷ್ಟ್ರದಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಇಲ್ಲ, ಪರ್ಫೆಕ್ಟ್ ಕಾಂಪಿಟೇಷನ್ ಇಲ್ಲ. ಸೊ ಅದರಿಂದಾಗಿ ಅದೆರಡೂ ಕೂಡ ಅನ್ರಿಯಲಿಸ್ಟಿಕ್ ಆದ ಅಸಂಪ್ಷನ್ ಅಂತ ಹೇಳ್ತಾರೆ. The countries do not have free trade but impose trade restriction on large. ಅಲ್ಲಿ ಫ್ರೀ ಟ್ರೇಡ್ ಅಂತ ಇರೋದಿಲ್ಲ, ಸಾಮಾನ್ಯವಾಗಿ ರಿಸ್ಟ್ರಿಕ್ಷನ್ ಅನ್ನು ಇಂಪೋಸ್ ಮಾಡ್ಕೊಂಡಿರ್ತಾರೆ. ಅನ್ರಿಯಲಿಸ್ಟಿಕ್ ಆಗಿ ಇರೋದಿಲ್ಲ. ಅನ್ರಿಯಲಿಸ್ಟಿಕ್ ಆದ ಅಸಂಪ್ಷನ್ ಇದು ಸಂಪೂರ್ಣ ಉದ್ಯೋಗವೂ ಇಲ್ಲ, ಪರಿಪೂರ್ಣ ಮಾರುಕಟ್ಟೆಯೂ ಕೂಡ ಇರುವುದಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಇನ್ನೊಂದು ಕ್ರಿಟಿಸಿಸಮ್ ಅನ್ನು HO ಥಿಯರಿಗೆ ಮಾಡ್ತಾರೆ. ಮುಂದೆ ಲಿಯಾಂಟಿಫ್ ಪ್ಯಾರಾಡಾಕ್ಸ್ ಹ್ಯಾಸ್ ಫಾಲ್ಸಿಫೈಡ್ ದ ಥಿಯರಿ. Ohilin assumes that relative factor prices reflect exactly relative factor supply is more important than demand. If, however, the demand factor are given more importance in determining factor prices, capital-rich country will export labor-intensive commodity because high demand for capital will raise the price of capital relative labor. The anti-empirical study of the Ohilin theorem known as the Lee-Antip paradox has led to the paradoxical results that the United States exports labor-intensive goods and imports capital-intensive goods even to the capital-rich country. ಸೊ ಇಲ್ಲೇನು ಹೇಳ್ತಾರೆ ಕೇಳಿದರೆ, ಲಿಯಾಂಟಿಪ್ ಎನ್ನುವವರು ಮಾರುಕಟ್ಟೆಯಲ್ಲಿ ಅಧ್ಯಯನ ಮಾಡಿಬಿಟ್ಟು ಒಂದು ಸನ್ನಿವೇಶವನ್ನು ಐಡೆಂಟಿಫೈ ಮಾಡ್ತಾರಂತೆ. ಏನದು ಕೇಳಿದರೆ, ನಾವು ಈ ಸಿದ್ಧಾಂತದಲ್ಲಿ ಅಧ್ಯಯನ ಮಾಡಿರುವಂಥದ್ದು ಭಾರತದಂತಹ ರಾಷ್ಟ್ರಗಳು ಲೇಬರ್ ರಿಚ್ ಆಗಿದೆ, ಅಮೇರಿಕಾದಂತಹ ರಾಷ್ಟ್ರಗಳು ಬಂಡವಾಳ ಜಾಸ್ತಿ ಇರುವಂಥ ರಾಷ್ಟ್ರಗಳು. ಭಾರತದಂತಹ ಲೇಬರ್ ಅಧಿಕ ಇರುವ ರಾಷ್ಟ್ರಗಳು ಲೇಬರ್ ಅನ್ನು ಅಪ್ಲೈ ಮಾಡಿಕೊಂಡು ಅದರ ಆಧಾರದಲ್ಲಿ ಉತ್ಪಾದನೆ ಮಾಡಿ ಅಮೇರಿಕಕ್ಕೆ ಕೊಡುತ್ತೆ. ಅಮೇರಿಕಾದಂಥ ರಾಷ್ಟ್ರಗಳು ಬಂಡವಾಳ ಆಧಾರಿತ ತಂತ್ರಜ್ಞಾನವನ್ನು ಅಪ್ಲೈ ಮಾಡಿಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡಿ ಭಾರತಕ್ಕೆ ಕೊಡುತ್ತೆ ಅಂತ ಹೇಳ್ಕೊಂಡು ನಾವು ಹೆಕ್ಷರ್-ಓಹಿಲಿನ್ ಥಿಯರಿಯಲ್ಲಿ ಅಧ್ಯಯನ ಮಾಡಿರುವಂಥದ್ದು. ಆದರೆ ಲಿಯಾಂಟಿಪ್ ಎನ್ನುವವರು ಅಧ್ಯಯನ ಮಾಡಿ ಏನು ಹೇಳ್ತಾರೆ ಕೇಳಿದ್ರೆ, ಭಾರತ ಲೇಬರ್ ರಿಚ್ ಕಂಟ್ರಿ ಆದರೂ ಕೂಡ ಬಂಡವಾಳ ಆಧಾರಿತವಾದ ವಸ್ತುವನ್ನು ಉತ್ಪಾದನೆ ಮಾಡಿ ಅಮೇರಿಕಕ್ಕೂ ಕೊಡುತ್ತೆ. ಅಮೇರಿಕ ಬಂಡವಾಳ ಶ್ರೀಮಂತ ರಾಷ್ಟ್ರ ಆಗಿದ್ರೂ ಕೂಡ ಲೇಬರ್ ರಿಚ್ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡಿ ಭಾರತಕ್ಕೆ ಕೊಡುತ್ತೆ. ಅಂದರೆ ಅವರವರ ಫ್ಯಾಕ್ಟರ್ ಎಂಡೋಮೆಂಟುಗಳ ಆಧಾರಿತವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಲ್ಲ, ಅದಕ್ಕೆ ವ್ಯತಿರಿಕ್ತವಾಗಿ ಕೂಡ ಅಂತಾರಾಷ್ಟ್ರೀಯ ವ್ಯಾಪಾರ ಆಗುವಂಥ ಸಂದರ್ಭವನ್ನು ಲಿಯಾಂಟಿಪ್ ಅಂತಾರಾಷ್ಟ್ರೀಯ ಮಟ್ಟದ ಅಧ್ಯಯನ ಮಾಡಿ ಐಡೆಂಟಿಫೈ ಮಾಡಿದ. ಅದು ಪ್ಯಾರಾಡಾಕ್ಸಿಕಲ್ ಸಿಚುವೇಶನ್ ಆಯಿತು. ಈಗ ಬೇಡಿಕೆಗೆ ಪ್ಯಾರಾಡಾಕ್ಸಿಕಲ್ ಸಿಚುವೇಶನ್ ಇದೆ, ಗಿಫನ್ ಪ್ಯಾರಾಡಾಕ್ಸ್ ಅಂತ ಹೇಳ್ಕೊಂಡು ನೀವು ಕಲ್ತಿದ್ದೀರಿ. ಗಿಫನ್ ಪ್ಯಾರಾಡಾಕ್ಸ್, ಮ್ಯಾಕ್ರೋ ಎಕನಾಮಿಕ್ ಪ್ಯಾರಾಡಾಕ್ಸ್. ಸೊ ಆ ರೀತಿಯಾದ ಪ್ಯಾರಾಡಾಕ್ಸ್ ಸಿಚುವೇಶನ್ ಅಂದರೆ ವ್ಯತಿರಿಕ್ತವಾದ ವಾಟರ್ ಡೈಮಂಡ್ ಪ್ಯಾರಾಡಾಕ್ಸ್, ಅದೆಲ್ಲ ಪ್ಯಾರಾಡಾಕ್ಸ್ಗಳು. ವ್ಯತಿರಿಕ್ತವಾದ ಸಂದರ್ಭಗಳನ್ನು ನಾವು ಪ್ಯಾರಾಡಾಕ್ಸ್ ಅಂತ ಕರಿತೇವೆ. ಇಲ್ಲಿ ಲಿಯಾಂಟಿಪ್ ನೈಜವಾಗಿರುವಂಥ ಹೆಕ್ಷರ್-ಓಹಿಲಿನ್ ಥಿಯರಿಗೆ ವ್ಯತಿರಿಕ್ತವಾದ ಸನ್ನಿವೇಶವನ್ನು ಐಡೆಂಟಿಫೈ ಮಾಡುವಂಥದ್ದು, ಅದನ್ನು ನಾವು ಲಿಯಾಂಟಿಪ್ ಪ್ಯಾರಾಡಾಕ್ಸ್ ಅಂತ ನಾವು ಕರಿತೇವೆ. ಇದು ಇಂಪಾರ್ಟೆಂಟ್ ಆಗಿರುವಂಥ ಇಲ್ಲಿಯ ಕ್ರಿಟಿಸಿಸಮ್ ಅಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್ ಆಗಿದೆ. ಲಿಯಾಂಟಿಪ್ ಪ್ಯಾರಾಡಾಕ್ಸ್ ಎಂದರೆ ಏನು ಅಂತ ಕೇಳ್ಬೋದು. ಸೊ ಅದರಿಂದ ಲಿಯಾಂಟಿಪ್ ಪ್ಯಾರಾಡಾಕ್ಸ್ ಅಂದರೆ HO ಥಿಯರಿ ಅಪ್ಲೈ ಆಗದೇ ಇರುವ ಸಂದರ್ಭವನ್ನು ಲಿಯಾಂಟಿಪ್ ಐಡೆಂಟಿಫೈ ಮಾಡಿರುವಂಥದ್ದು. ಏನದು ಕೇಳಿದರೆ, ಬಂಡವಾಳ ಅಧಿಕ ಇರುವಂಥ ರಾಷ್ಟ್ರ ಲೇಬರ್ ಆಧಾರಿತವಾದ ಪ್ರಾಡಕ್ಟನ್ನು ರಫ್ತು ಮಾಡೋದು, ಲೇಬರ್ ಅಧಿಕ ಇರುವ ರಾಷ್ಟ್ರ ಬಂಡವಾಳ ಅಧಿಕ ಬೇಕಾಗಿರುವಂಥ ತಂತ್ರಜ್ಞಾನ ಅಪ್ಲೈ ಮಾಡಿಕೊಂಡು ಆ ಪ್ರಾಡಕ್ಟನ್ನು ರಫ್ತು ಮಾಡುವಂಥದ್ದು ಅಂತ ನೀವು ತಿಳಿಬೇಕಾಗುತ್ತೆ. 11th ಪಾಯಿಂಟ್, ಫ್ಯಾಕ್ಟರ್ ಪ್ರೈಸ್ ಡು ನಾಟ್ ಡಿಟರ್ಮಿನ್ ಕಮೋಡಿಟಿ ಪ್ರೈಸಸ್. ಉತ್ಪಾದನಾ ಘಟಕಗಳ ಬೆಲೆ ಏನು, ಉತ್ಪಾದನಾ ವಸ್ತುಗಳ ಬೆಲೆ ನಿರ್ಧರಿಸುವುದಿಲ್ಲ ಅಂತ ಹೇಳ್ತಾರೆ. Ohilin has been criticized for his view that commodity prices are determined by the factor prices, which in turn determines the cost. He holds the prices of the commodities are determined by their utility to consumers and that the prices of raw materials and labor are ultimately dependent on the price of final commodities. So ಇಲ್ಲಿ ಫ್ಯಾಕ್ಟರ್ ಪ್ರೈಸಸ್ ಡು ನಾಟ್ ಡಿಟರ್ಮೈನ್ ಕಮೋಡಿಟಿ ಪ್ರೈಸಸ್. ಉತ್ಪಾದನಾ ಘಟಕಗಳ ಬೆಲೆ ವಸ್ತುವಿನ ಬೆಲೆಯಲ್ಲಿ ಇನ್ಫ್ಲುಯೆನ್ಸ್ ಆಗುವುದಿಲ್ಲ ಅಂತ ಇರುವಂಥ ಕಾನ್ಸೆಪ್ಟ್ಸ್ಗಳು. ಒಹಿಲಿನ್ ಕ್ರಿಟಿಸೈಸ್ ಮಾಡ್ತಾನೆ. ಒಹಿಲಿನ್ ಹ್ಯಾಸ್ ಬಿನ್ ಕ್ರಿಟಿಸೈಸ್, ಈ ವಿಷಯಕ್ಕಾಗಿ ಕ್ರಿಟಿಸೈಸ್ ಒಹಿಲಿನ್ ಒಳಗಾಗಿದ್ದಾನೆ. ಕಮೋಡಿಟಿ ಪ್ರೈಸ್ ಡಿಟರ್ಮೈನ್ಡ್ ಬೈ ಫ್ಯಾಕ್ಟರ್ ಪ್ರೈಸಸ್ ವಿಚ್ ಇನ್ ಟರ್ನ್ ಡಿಟರ್ಮೈನ್ಸ್ ಕಾಸ್ಟ್. ಅದು ಸಾಮಾನ್ಯವಾಗಿ ಡಿಟರ್ಮೈನ್ ಆಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ಹಿ ಹೋಲ್ಡ್ಸ್ ದಿ ಪ್ರೈಸ್ ಆಫ್ ದಿ ಕಮೋಡಿಟಿ ಆರ್ ಡಿಟರ್ಮೈನ್ಡ್ ಬೈ ದಿ ಯುಟಿಲಿಟಿ. ಯುಟಿಲಿಟಿ ಆಧಾರದಲ್ಲಿ ಒಂದು ವಸ್ತುವಿನ ಬೆಲೆ ನಿರ್ಣಯ ಆಗುತ್ತೆ.
to the consumers, and that the prices of raw material, labor ultimately dependent ಆಗಿರುತ್ತೆ. ಯುಟಿಲಿಟಿ ಆಗಿರ್ಬೋದು, ರಾ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ವಸ್ತುವಿನ ಫೈನಲ್ ಪ್ರಾಡಕ್ಟ್ನ ಬೆಲೆಯನ್ನು ನಿರ್ಧಾರ ಮಾಡುವಲ್ಲಿರುತ್ತೆ. ಫ್ಯಾಕ್ಟರ್ಗಳು ಮಾತ್ರ ಅಲ್ಲ ಅಂತ ಹೇಳ್ಕೊಂಡು, ಅದು ಮಾತ್ರ ನಿರ್ಧರಿಸೋದಿಲ್ಲ ಅಂತ ಹೇಳ್ಕೊಂಡು ಇನ್ನೊಂದು ಕ್ರಿಟಿಸಿಸಮ್ ಪಾಯಿಂಟ್ ಆಗಿ ಈ HO ಮಾಡೆಲ್ಗೆ ಹೇಳ್ತಾರೆ. ಎಸ್ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ಹೆಕ್ಷರ್ ಒಹಿಲಿನ್ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಅನಾಲಿಸಿಸ್ಗಳು. ಮುಖ್ಯವಾಗಿ ನಾವು ಇಲ್ಲಿ ಅಧ್ಯಯನ ಮಾಡಿರುವಂಥದ್ದು ಹೆಕ್ಷರ್ ಮತ್ತು ಒಹಿಲಿನ್ ಎನ್ನುವವರು ಈ ಸಿದ್ಧಾಂತ ನೀಡಿರುವಂಥದ್ದು. ಇಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಾಗೆ 3 ಸಿದ್ಧಾಂತಗಳಿರುವಂಥದ್ದು. ಒಂದು ಕಂಪ್ಯಾರಿಟಿವ್ ಕಾಸ್ಟ್ ಅನಾಲಿಸಿಸ್ ಕೊಟ್ಟಿರುವಂಥದ್ದು ಡೇವಿಡ್ ರಿಕಾರ್ಡ್ ಆಗಿರ್ತಾನೆ. ಇನ್ನೊಂದು ಅಬ್ಸಲ್ಯೂಟ್ ಕಾಸ್ಟ್ ಅಡ್ವಾಂಟೇಜ್, ಅದು ಆಡಮ್ ಸ್ಮಿತ್ ಕೊಟ್ಟಿರುವಂಥದ್ದು. ಹೆಕ್ಷರ್ ಒಹಿಲಿನ್ ಮಾಡೆಲ್ ಅಥವಾ ಮಾಡರ್ನ್ ಥಿಯರಿ ಅಥವಾ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಕೊಟ್ಟಿರುವಂಥದ್ದು ಹೆಕ್ಷರ್ ಮತ್ತು ಒಹಿಲಿನ್ ಆಗಿರ್ತಾರೆ. ಇನ್ನೊಂದು ಕಾಂಪಿಟೇಟಿವ್ ಅಡ್ವಾಂಟೇಜ್ ಥಿಯರಿ, ಅದು ಇನ್ನೊಂದಾಗಿರುತ್ತದೆ. ಸೊ ಈ 4 ಸಿದ್ಧಾಂತದಲ್ಲಿ ಹೆಕ್ಷರ್ ಒಹಿಲಿನ್ ಮಾಡೆಲ್ ಪ್ರಕಾರ ನಾವು ಹೇಳೋದಾದ್ರೆ, ಯಾವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಆಗುತ್ತೆ ಕೇಳಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿರುವಂತಹ ಬಂಡವಾಳದ ಆಧಾರಿತವಾಗಿ ಇದು ನಿರ್ಣಯ ಆಗುತ್ತೆ. ಯಾವ ರಾಷ್ಟ್ರದಲ್ಲಿ ಜಾಸ್ತಿ ಬಂಡವಾಳ, ಲೇಬರ್ ಇದೆಯೋ, ಕ್ಯಾಪಿಟಲ್ ಇದೆಯೋ, ಅದರ ಆಧಾರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೆಯುತ್ತೆ ಅಂತ ಹೇಳ್ಕೊಂಡು ಈ ಹೆಕ್ಷರ್ ಒಹಿಲಿನ್ ಐಡೆಂಟಿಫೈ ಮಾಡಿ ಹೇಳಿರುವಂಥದ್ದು. ಅದರ ಬೇರೆ ಬೇರೆ ಅಂಶಗಳನ್ನು ನಾವು ಬೇರೆ ಬೇರೆ ಸೆಷನ್ನಲ್ಲಿ ಅಧ್ಯಯನ ಮಾಡಿದ್ದೇವೆ. ಈ ಸೆಷನ್ನಲ್ಲಿ ಮುಖ್ಯವಾಗಿ ಕ್ರಿಟಿಸಿಸಮ್ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಇನ್ನೊಂದು ಸೆಷನ್ನಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಅಧ್ಯಯನ ಮಾಡೋಣ.